ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ನಾನು ಒಂದು ಶೆಳ್ಕ ಉಪ್ಪಿನಕಾಯಿ ವಿಡಿಯೋ ಹಾಕಿದ್ದೆ. ಅದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿದೆ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಗೆ. ನೀವೇನಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಆ್ಯಕ್ಚುಲಿ ಬೆಳಗ್ಗೆ ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಇದು ಗ್ರೀನ್ ವೆಜಿಟೇಬಲ್ ಪಲಾವ್ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಸ್ಕೂಲ್ ಸ್ಟಾರ್ಟ್ ಆದಾಗ ಮೊದಲನೇ ದಿನ ಇದನ್ನೇ ಮಾಡಿದ್ದು. ಬಟ್ ಅವಾಗ ರೆಸಿಪಿ ಶೂಟ್ ಮಾಡಿರಲಿಲ್ಲ. ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ ತೋರಿಸಿದ್ದೆ. ತುಂಬ ಜನ ಕೇಳ್ತಾಯಿದ್ರು, ಮೇಡಮ್ ಯಾವ ರೀತಿ ಮಾಡೋದದು ಅಂತ ಕಮೆಂಟ್ಸಲ್ಲಿ. ಹಾಗಾಗಿ ನಾನು ಇವತ್ತು ಅದನ್ನು ಕಂಪ್ಲೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರೊಸೀಜರ್ನ ನೋಡ್ಕೊಳ್ಳಿ. ನಮಗೆ ಗೊತ್ತು ಎಲ್ಲರ ಮನೆಯಲ್ಲೂ ಪಲಾವ್ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ಪ್ರಾಪರ್ ರೆಸ್ಟೋರೆಂಟ್ ಸ್ಟೈಲ್ ಗ್ರೀನ್ ಪಲಾವ್. ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಟೆಂಪ್ಟಿಂಗ್ ಆಗಿ, ಎಷ್ಟು ಹಾಟಾಗಿ ಕಾಣಿಸ್ತಾ ಇದೆ ಅಂತ. ಮಕ್ಕಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಬನ್ನಿ ಪ್ರೊಸೀಜರ್ ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಈರುಳ್ಳಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಹಾಕಿ ಫ್ರೆಶ್ಶು ಮೊಸರಲ್ಲಿ ರೈತ ಮಾಡಿದ್ದೆ, ಅಂದರೆ ಮೊಸರು ಬಜ್ಜಿ ಮಾಡಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವು ಕ್ಲೋಸಪ್ಪಲ್ಲಿ ಎಲ್ಲ ಥರ ವೆಜಿಟೇಬಲ್ಸು ಕಾಣ್ತಾ ಇದೆ. ಎಷ್ಟು ಅಂದರೆ ಉದುದ್ರಾಗಿ ಅಂತಾರಲ್ಲ ನಮ್ಮ ಹಳ್ಳಿ ಭಾಷೆಯಲ್ಲಿ, ಆ ರೀತಿ ಒಂಥರ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಪಲಾವು. ಇವಾಗ ಗ್ರೀನ್ ಮಸಾಲೆಗೆ ಏನೇನು ಹಾಕ್ತಿದ್ದೀನಿ ಅಥವಾ ನಾನು ಏನು ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಇದಕ್ಕೆ ಈ ದೊಡ್ಡ ಪತ್ರೆ ಅಂತ ಬರ್ತಾರಲ್ಲ, ಅದು ಹಾಕಬೇಕು ಫ್ರೆಂಡ್ಸ್. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಇಲ್ಲ ಅಂದ್ರೂ ಅಕ್ಕಪಕ್ಕದ ಮನೇಲಿ ಇವಾಗ ಮಳೆಗಾಲ ಸೀಸನ್ ಅಲ್ಲ, ಸಿಕ್ಕೇ ಸಿಗುತ್ತೆ. ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಪಲಾವ್ ಮಾಡೋ ಹಿಂದಿನ ದಿನ. ಇದಕ್ಕೆ ಹಸಿಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನಿಷ್ ಕಲರ್ ಬರಬೇಕು ಅಂದರೆ ಪಾಲಕ್ ಸೊಪ್ಪು. ಅದನ್ನು ಬೇಯಿಸಬಾರ್ದು, ಹಾಗೆ ಹಸಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಮಾಮೂಲು ನಾವೇನೇನು ಮಸಾಲ ಹಾಕ್ತೀವಲ್ಲ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಾಯಿ. ಸ್ವಲ್ಪ ಹಸಿಕಾಯಿ ಕಡಿಮೆ ಇತ್ತು ಅಂತ ನಾನಿಲ್ಲೊಂದು 2 ಪೀಸು ಒಣಕಾಯಿನೂ ಅಂದರೆ ಒಣ ಕೊಬ್ಬರಿನೂ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊತೀನಿ. ಈ ಕಡೆ ನೋಡಿ ಏನೇನು ಬೇಕು ಪಲಾವ್ಗೆ ಆಲ್ರೆಡಿ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ, ತುಂಬ ಲಾಂಗ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಕಡಲೆಕಾಳು, ಸೋಯಾಬೀನ್ ಕಾಳು, ಒಂದು ಅರ್ಧ ನಿಂಬೆಹಣ್ಣು, ಬಟಾಣಿ ಇರಲಿಲ್ಲ ಫ್ರೆಂಡ್ಸ್ ಬಟಾಣಿ, ಹಾಗಾಗಿ ನಾನಿಲ್ಲಿ ಕಡಲೆಕಾಳು ನೆನೆ ಹಾಕಿದ್ದೀನಿ. ನೋಡ್ಬೋದು ಇಲ್ಲಿ ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ, ಟೊಮೆಟೊ, ಈರುಳ್ಳಿ ಮತ್ತು ಅಕ್ಕಿನ ನಾನು ಆಲ್ರೆಡಿ ಒಂದು 2ರಿಂದ 3 ಸ್ಮಾಲ್ ಕಪ್ಪಲ್ಲಿ ವಾಶ್ ಮಾಡಿ ನೀರನ್ನ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ನೀರಲ್ಲಿ ನೆನೆ ಹಾಕಬಾರ್ದು, ಜಸ್ಟ್ ವಾಶ್ ಮಾಡಿ 2 ಸಲ ನೀರನ್ನು ಬಸ್ಬಿಟ್ಟು ಇಟ್ಬಿಟ್ರೆ ನಾವು ಒಗ್ಗರಣೆ ಎಲ್ಲ ಹಾಕಿ ನೀರು ಕುದಿಯೋದ್ರೊಳಗಡೆ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್ ಇದ್ರ ಕುಕ್ಕರಲ್ಲಿ ಮಾಡಿದ್ರು ನಾನು ದಮ್ ಕಟ್ಟಿ ಮಾಡ್ತಾಯಿದ್ದೀನಿ. ಸಖತ್ತಾಗಿ ದಮ್ ಪಲಾವ್ ಫ್ಲೇವರ್ ಬರುತ್ತೆ. ಮಾಮೂಲು ಸ್ವಲ್ಪ ಎಣ್ಣೆ ಮುಂದೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಅದಕ್ಕೆ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿರೋಂತಹ ಒಂದು ದಪ್ಪ ಈರುಳ್ಳಿ ಮತ್ತು ಕರಿಬೇವನ್ನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಶಾಲೋ ಫ್ರೈ ಆಗಬೇಕು. ಅದಕ್ಕೆ ಇನ್ನೊಂದೆರಡು ಪೀಸ್ ಕರಿಬೇವು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಗ್ರೀನ್ ಮಸಾಲೆ ಮೊದಲೇ ನೀವು ನೋಡ್ಕೊಂಡಿರಿ, ಮಸಾಲೆ ಸಖತ್ ಗ್ರೀನಾಗಿರಬೇಕು. ಸೊ ಎಲ್ಲ ಗ್ರೀನ್ ಥರ ಐಟಮ್ಗಳನ್ನ ಅದಕ್ಕೆ ಚೆನ್ನಾಗಿ ಹಾಕಿ ಮಸಾಲೆನ ರೆಡಿ ಮಾಡ್ಕೋಬೇಕು. ಆವಾಗ ಅದರಷ್ಟೇ ಪಲಾವು ನಿಮಗೆ ಗ್ರೀನ್ ಕಲರ್ ಬರೋದು. ಇಲ್ಲ ಅಂತಂದರೆ ಅದು ಬೆಂದಾದಮೇಲೆ ಸ್ವಲ್ಪ ವೈಟಿಶ್ ಬಂದುಬಿಡುತ್ತೆ. ಈ ಟೈಮಲ್ಲಿ ನೀವು ಕಡಲೆಕಾಳು ಹಾಕಲ್ಲ, ಬಟಾಣಿ ಹಾಕ್ತೀನಿ ಅನ್ನೋದಾದರೆ ಹಸಿರು ಬಟಾಣಿ ಹಾಕ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಹಸಿರು ಬಟಾಣಿ ನಾನು ಇರಲಿಲ್ಲ ಅಂತ ಕಡಲೆಕಾಳು ಮತ್ತು ಸ್ವಲ್ಪ ಪ್ರೋಟೀನ್ಗೆ ಸೋಯಾಬೀನ್ ಹಾಕ್ತಾಯಿದ್ದೀನಿ. ಸೊ ಅದು ಹಾಕಿದಾದಮೇಲೆ ಜಸ್ಟ್ ಕೈ ಆಡಿಬಿಟ್ಟು ಅದಕ್ಕೆ ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಬೀನ್ಸು, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಒಂದು ಟಿಪ್ ಏನಂದರೆ, ಕಡಲೆಕಾಳು ಸೈಜಿಗೆ ನೀವು ಯಾವುದೋ ಒಂದು ಕಾಳು ಹಾಕ್ತಾ ಇರ್ತೀರಲ್ಲ, ನೆನೆ ಹಾಕಿದ ಕಾಳು, ಅದೇ ಸೈಜಿಗೆ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆನ ಹೆಚ್ಚಿ ಹಾಕೋಬೇಕು. ನೋಡಿ ಇಲ್ಲಿ ನಾನು ಅದನ್ನು ಜಸ್ಟ್ ವೆಜಿಟೇಬಲ್ನ ಸ್ಟಿರ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಮಸಾಲೆ ನಾನು ಹಾಕಿದಾಗ ಹಸಿ ಇತ್ತು. ಒಂದು 5 ಮಿನಿಟ್ಸ್ ನಾನು ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದೀನಿ ಬಾಣಲಿಯಲ್ಲಿ, ಆದರೆ ಏನು ಕುಕ್ಕರಲ್ಲಿ. ಸೊ ಸ್ವಲ್ಪ ಎಣ್ಣೆ ಬಿಡ್ತಾಯಿದೆ ನೋಡಿ. ಆ ರೀತಿ ಹಸಿ ಮಸಾಲೆ ಹೋಗೋವರೆಗೂ ನಾವು ಮಸಾಲೆನ ಜಸ್ಟ್ ಹುರ್ಕೋಬೇಕು. ಅದಾದಮೇಲೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನಾನಿಲ್ಲಿ ಉಪ್ಪನ್ನು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಅಕ್ಕಿ ಹಾಕ್ತೀನಲ್ಲ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ. ಸೊ ನೋಡಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ನಾನು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಆಲೂಗಡ್ಡೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ, ಮೆಷಿ ಆಗಿಬಿಡುತ್ತೆ. ಹಾಗಾಗಿ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಕೊನೆಗೆ ಇನ್ನೇನು ನಾನು ನೀರು ಹಾಕಬೇಕು ಅನ್ನೋ ಟೈಮಲ್ಲಿ ನಾನಿಲ್ಲಿ ಆಲೂಗೆಡ್ಡೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇದೊಂದು ಸ್ಮಾಲ್ ಟಿಪ್ಸು ನಿಮಗೆ. ನನಗೆ ಗೊತ್ತು ಎಲ್ಲರೂ ಅಡುಗೆ ಮಾಡ್ತಿರ್ತೀರ, ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಮಾಡ್ತಿರ್ತೀರ ಅಂತ. ಬಟ್ ಪ್ರಾಪರ್ ರೆಸ್ಟೋರೆಂಟ್ ಸ್ಟೈಲು ಅಥವಾ ಮದುವೆ ಮನೆ ಸ್ಟೈಲಲ್ಲಿ ನಿಮಗೆ ಗ್ರೀನ್ ಪಲಾವ್ ಬೇಕು ಅಂತಂದರೆ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ನಾನಿವಾಗ ಮಿಕ್ಸಿ ಜಾರ್ ತೊಳೆದಿದ್ದಂಥ ನೀರನ್ನು ಅದೇ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮಿಕ್ಸಿ ಜಾರಲ್ಲಿ ತುಂಬ ಪೇಸ್ಟೆಲ್ಲ ಅಂಟ್ಕೊಂಡಿರ್ತಲ್ವ ಮಸಾಲೆದು,
ಹಾಗಾಗಿ ನೋಡಿ ಫ್ರೆಂಡ್ಸ್, ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದೀತಾ ಇದೆ. ನಾನು ಕ್ಲಿಪ್ಪಿಂಗ್ಸನ್ನು ಜಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೀರು ಹಾಕಿ ಎಷ್ಟು ನಾವು ಕಪ್ಪು ಅಕ್ಕಿ ತೊಗೊಂಡಿರ್ತೀವೋ ಅದ್ರ ಇಂಟು 2 ಟೈಮ್ಸು ನಾವು ದಮ್ ಕಟ್ಟೋದ್ರಿಂದ ನೀರನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ನಾನು 2.5 ಕಪ್ಪು ಅಕ್ಕಿ ತೊಗೊಂಡಿದ್ದೆ. 5 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ನೀರು ಕುದ್ದ ಮೇಲೆ ಟೊಮೆಟೊ ಹಾಕ್ತೆ. ನೀವು ನೋಡಿರ್ಬೋದು, ಟೊಮೆಟೊನ ಮೊದಲೇ ಹಾಕಬಾರ್ದು ಫ್ರೆಂಡ್ಸ್. ಸೊ ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಕುದಿಯೋದು ಕಡಿಮೆ ಆಗುತ್ತೆ. ಸೊ ಅದಾದಮೇಲೆ ನಾನೇನು ತೊಳ್ಕೊಂಡು ಬಸ್ಕೊಂಡು ಇಟ್ಕೊಂಡಿದ್ನಲ್ಲ ಅಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದು ಹಾಕಿದ ತಕ್ಷಣ ಫ್ರೆಂಡ್ಸ್, ಸ್ಪೂನಲ್ಲಿ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಅಕ್ಕಿ ನೆಂದಿರುತ್ತಲ್ವ, ಅದು ಒಡೆದ್ಬಿಡುತ್ತೆ. ಹಾಗಾಗಿ ಒಂದು ಜಸ್ಟ್ 1 to 2 ಮಿನಿಟ್ಸ್ ಸ್ವಲ್ಪ ಹೈ ಫ್ಲೇಮ್ ಮಾಡಿ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಕುದಿ ಹತ್ತುತ್ತೆ ಫ್ರೆಂಡ್ಸ್, ಕುದಿಬೇಕದು. ಸೊ ಆದಮೇಲೆ ಸ್ವಲ್ಪ ನೀವು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೇಸ್ಟ್ ನೋಡಬೇಕು, ಉಪ್ಪು ನಿಮಗೆ ಅಡ್ಜಸ್ಟ್ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಕೆಲವೊಂದು ಮನೇಲಿ ಉಪ್ಪನ್ನು ಕಡಿಮೆ ತಿಂತಾರೆ, ಕೆಲವೊಂದು ಮನೇಲಿ ಉಪ್ಪನ್ನು ಸ್ವಲ್ಪ ಮೊಸರು ಬಜ್ಜಿಲಿ ಅಡ್ಜಸ್ಟ್ ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು, ಒಂದು ಅರ್ಧ ಹೋಳಿಗೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೇಳ್ಬೋದು, ಟೊಮೊಟೊನೂ ಹಾಕಿದ್ದೀರಾ, ಏನಕ್ಕೆ ನಿಂಬೆಹಣ್ಣು ಹಿಂಡಿದ್ರಿ ಅಂತ. ನಿಂಬೆಹಣ್ಣು ಇಲ್ಲಿ ಒಂದು ಗೇಮ್ ಚೇಂಜರು. ನಿಂಬೆಹಣ್ಣು ಹಾಕೋದ್ರಿಂದ ಅದೇನು ಅನ್ನ ಇದೆಯಲ್ಲ, ಅದು ಮುದ್ದೆ ಆಗಲ್ಲ, ಅಂದರೆ ಒಂದಕ್ಕೊಂದು ಹಿಡಿಯಲ್ಲ, ಉದ್ರಿಗೆ ಬರುತ್ತೆ. ನಾನು ಆವಾಗಲೇ ಹೇಳಿದೆ ಎಷ್ಟು ಬಿಡಿ ಬಿಡಿಯಾಗಿದೆ ನೋಡಿ ಪಲಾವ್ ಅಂತ. ಫ್ರೆಂಡ್ಸ್, ಇವೆಲ್ಲ ಟಿಪ್ಸ್ಗಳನ್ನ ರೆಸ್ಟೋರೆಂಟಲ್ಲಿ ಫಾಲೋ ಮಾಡ್ತಾರೆ, ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ಫ್ರೆಂಡ್ಸ್. ಉಪ್ಪನ್ನ ನೋಡಿದೆ, ಖಾರ ಉಪ್ಪು ಹುಳಿ ಎಲ್ಲ ಸಖತ್ತಾಗಿ ಅಡ್ಜಸ್ಟ್ ಆಗಿತ್ತು. ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ತೆಗೆಸಿದ್ದೀನಿ. 1 ವಿಷಲ್ ಆದಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕೆ ದಮ್ ಕಟ್ಟೋದು ಅಂತಾರೆ. 2ನೇ ವಿಷಲನ್ನು ತೆಗೆಸ್ಬೇಕಾದ್ರೆ ಒಂದು ದಪ್ಪ ತಳ ಇರುವಂಥ ಒಂದು ಹಳೆಯ ಯಾವುದಾದ್ರೂ ಹಂಚನ್ನು ಒಲೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಇನ್ನೊಂದು ವಿಷಲನ್ನು ತೆಗೆಸ್ಬೇಕು. ಅದಕ್ಕೆ ದಮ್ ಕಟ್ಟೋದು ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ಆದಷ್ಟು ಟೈಮ್ ಇದ್ದಾಗ ನೀವು ಈ ರೀತಿ ದಮ್ ಕಟ್ಟಿ, ಟೈಮ್ ಇಲ್ಲ ಅಂತಂದಾಗ ಪರವಾಗಿಲ್ಲ, 2 ವಿಷಲನ್ನು ನೀವು ಡೈರೆಕ್ಟಾಗಿ ಹಾಕ್ಸ್ಕೊಬೋದು. ಸೊ ಅಲ್ಲಿ ದಮ್ ಕಟ್ತಾ ಇದ್ದೀನಿ. ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತಿದ್ದೀನಿ, ಯಾಕಂದರೆ ಮಕ್ಕಳಿಗೆ ಸ್ಕೂಲ್ಗೆ ಟೈಮ್ ಆಗುತ್ತಲ್ಲ. ಹಾಗಾಗಿ ಫ್ರೆಂಡ್ಸ್, ಆ್ಯಕ್ಚುಲಿ ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ನಾನು ಮರ್ತು ಬಿಟ್ಬಿಟ್ಟಿದ್ದೆ ತರಿಸೋದು. ಸೊ ಇಲ್ಲಿ ನೋಡಿ, ಜಸ್ಟ್ ಟೊಮೆಟೊ, ಚಿಕ್ಕದಾಗಿ ಚಾಪ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಅದು ಹಸಿಮೆಣಸಿಕಾಯಿ ಖಾರ ಇಲ್ಲ ಅಂದ್ಕೊಂಡು ಹಾಕಿಬಿಟ್ಟೆ. ಬಟ್ ತುಂಬ ಖಾರ ಇತ್ತು, ಮಮ್ಮಿ ತಿನ್ನಬೇಕಾದ್ರೆ ಅಂತ ಹೇಳಿದರು ಮಕ್ಕಳು. ಸೊ ಮಿಸ್ಸಾಗಿ ಮರೆತುಬಿಟ್ಟು ಹಾಕಿಬಿಟ್ಟೆ. ನಿಮ್ಮ ಮನೇಲಿ ಮಕ್ಕಳು ತಿನ್ನೋದಾದರೆ ದಯವಿಟ್ಟು ಮೊಸರು ಬಜ್ಜಿಲಿ ಹಸಿಮೆಣಸಿಕಾಯಿನ ಉದ್ದ ಹೆಚ್ಚಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ ಇಲ್ಲಿ ಸ್ವಲ್ಪ ನಾನು ಸಾಲ್ಟನ್ನು ಹಾಕ್ಬಿಟ್ಟು ಇವಾಗ ಮೊಸರನ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಪಲಾವ್ ಮಾಡಿದಾಗ ಮನೆಯಲ್ಲೇ 1 ಲೀಟ್ರ್ ಹಾಲನ್ನು ಎಕ್ಸ್ಟ್ರಾ ತರಿಸ್ಬಿಟ್ಟು ಈ ರೀತಿ ಮನೆಯಲ್ಲೇ ಹೆಪ್ಪಾಕ್ತೀನಿ. ತುಂಬ ಕ್ರೀಮಿಯಾಗಿ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಇದು ಮೊಸರು ಈ ರೀತಿ ಇರಬೇಕು. ಮೊಸರು ಬಜ್ಜಿಗೆ ಮೊಸರು ಸ್ವೀಟಿಶ್ ಆಗಿರಬೇಕು. ತುಂಬ ಹುಳಿ ಆದರೆ ನೀವು ಬಾಕ್ಸಿಗೆ ಹಾಕೋದ್ರಿಂದ ಮಕ್ಕಳಿಗೆ ಸ್ಕೂಲಲ್ಲಿ ತಿನ್ನಬೇಕಾದ್ರೆ, ಅಥವಾ ನಿಮ್ಮ ಹಸ್ಬೆಂಡು ಅಥವಾ ಏನಾದರೂ ಅವ್ರು ಹೊರಗಡೆ ಆಫೀಸ್ಗೆ ಲಂಚ್ ತೊಗೊಂಡೋಗೋದಾದರೆ, ಕ್ಯಾರಿ ಮಾಡೋದಾದರೆ ತುಂಬ ಹುಳಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಸೊ ನನಗೆ ಎಷ್ಟು ಬೇಕು ಮೊಸರು ಬಜ್ಜಿನ ಅಷ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ ಸ್ಕೂಪಲ್ಲಿ 4ರಿಂದ 5 ಸ್ಕೂಪ್ ಹಾಕ್ತಾಯಿದ್ದೀನಿ. ಸಾಕು ಫ್ರೆಂಡ್ಸ್. ನಾನು ಸ್ವಲ್ಪ ತಿಕ್ಕಾಗೆ ಮಾಡ್ತೀನಿ ಮೊಸರು ಬಜ್ಜಿ. ತುಂಬ ರನ್ನಿ ಥರ ಮಾಡಿದರೆ ಅಷ್ಟು ಟೇಸ್ಟ್ ಅನಿಸಲ್ಲ, ಅದು ಹೊಂದ್ಕೊಳ್ಳಲ್ಲ, ಅನ್ನ ಸಾಂಬಾರು ಥರ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಾಲನ್ನು ಹಾಕ್ತೀನಿ. ಹಾಲನ್ನು ನಾನು ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ತೀನಿ. ಯಾಕೆ ಅಂತಂದರೆ ಹುಳಿಗೆ ತೊಗೊಂಡೋಗೋದ್ರಿಂದ ಅದು ಸ್ವಲ್ಪ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 1 ಕಪ್ ಚಿಕ್ಕ ಗ್ಲಾಸಲ್ಲಿ ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಹಸಿ ಹಾಲು ಹಾಕಬಾರ್ದು, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೆಕ್ಸ್ಟು ನಾನು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಬೇಕು. ಸ್ವಲ್ಪ ಅದು ನಾನು ಆ್ಯಕ್ಚುಲಿ ಫ್ರೆಂಡ್ಸ್, ಅದು ಉಪ್ಪು ಹಾಕಿರ್ತೀವಲ್ವ, ಒಂದು ಸಲ ಬ್ಯಾಗ್ಗೆ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಸಲ ಪಲಾವಲ್ಲಿ ಉಪ್ಪು ಜಾಸ್ತಿ ಆದರೆ ಇದಕ್ಕೆ ಕಡಿಮೆ ಹಾಕಬೇಕಾಗುತ್ತೆ, ಅದರಲ್ಲಿ ಉಪ್ಪು ಕಡಿಮೆ ಆದರೆ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಒಂದು 2-3 ಸಲ ನನಗೆ ಈ ಥರ ಎಲ್ಲ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಬೇಕಾದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ಮಕ್ಕಳು ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಅವರು ರಿವ್ಯೂ ಕೇಳಿಬಿಟ್ಟು ಅವ್ರದ್ದು ಚೆನ್ನಾಗಿದೆ ಮಮ್ಮಿ, ಎಲ್ಲ ಕರೆಕ್ಟಾಗಿದೆ ಅಂತ ಅಂದಮೇಲೆ ನಾನು ಬಾಕ್ಸಿಗೆ ಪ್ಯಾಕ್ ಮಾಡೋದು. ಇಲ್ಲಿ ನೋಡಿ ಮೊಸರು ಬಜ್ಜಿ ರೆಡಿ ಆಯಿತು. ಇವಾಗ ಪಲಾವು ದಮ್ ಕಟ್ಟಿದ್ನಲ್ಲ, ಅದನ್ನು ನಾನು ತೆಗೆದುಬಿಟ್ಟು ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ರೀತಿ ಫ್ರೆಂಡ್ಸ್, ಕುಕ್ಕರಲ್ಲೇ ಬಿಟ್ಬಿಡಲ್ಲ. ಅಥವಾ ಕುಕ್ಕರಲ್ಲೇ ಮಿಕ್ಸ್ ಮಾಡೋಕ್ಕೆ ಹೋದರೆ ವೆಜಿಟೇಬಲ್ಸ್ ಎಲ್ಲ ಕೆಳಗಿರುತ್ತೆ, ಮಸಾಲೆ ಎಲ್ಲ ಕೆಳಗಿರುತ್ತೆ, ಮೇಲ್ಗಡೆ ಬರೀ ರೈಸ್ ಥರ ಇರುತ್ತೆ. ಅದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸೋದೇ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯೇ ಟ್ರಿಕ್ಕನ್ನು ಯೂಸ್ ಮಾಡೋದು. ನೋಡಿ ಫ್ರೆಂಡ್ಸ್, ನೀವು ಯಾವ ರೀತಿ ನಿಮ್ಗೆ ಇದು ಗೊತ್ತಿರಲಿಲ್ಲ ಅಂತಂದರೆ ಈ ರೀತಿ ಫಾಲೋ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನೋಡಿ ಮಸಾಲೆ ಎಲ್ಲ ಒಂದು ಕಡೆ ಪೇಸ್ಟ್ ಥರ ಅಂಟ್ಕೊಂಡಿರುತ್ತೆ. ಆಮೇಲೆ ನಾವೇನು ಈ ದಪ್ಪ ಮಸಾಲೆ ಹಾಕಿರ್ತೀವಲ್ಲ, ಮಿಕ್ಸ್ ಮಾಡ್ದಂಗೆ ನಾವು ಹೋಲ್ ಮಸಾಲ ಹಾಕಿರ್ತೀವಲ್ವ, ಗರಂ ಮಸಾಲ, ಅದನ್ನೆಲ್ಲ ನಾವು ನೀಟಾಗಿ ರಿಮೂವ್ ಮಾಡಿ ತೆಗಿಬೋದು. ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ನಾನು ಸರ್ವ್ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ನೋಡಿ ಬ್ರೇಕ್ಫಾಸ್ಟ್ಗೆ ಕೂತಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ರಿವ್ಯೂ ಬರ್ತಾ ಇದೆ ಇವಾಗ, ಮಮ್ಮಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈ ನಮ್ಮನೆ ಚೋಟು ರಿವ್ಯೂ ಕೊಟ್ಟರೆ ಮುಗೀತು ಫ್ರೆಂಡ್ಸ್. ಇವ್ಳಿಗೆ ಇಷ್ಟ ಆಗಬೇಕು ಫಸ್ಟು, ಯಾಕಂದರೆ ದೊಡ್ಡವಳು ಅಷ್ಟು ಕಿರಿಕ್ ಮಾಡಲ್ಲ ಪಾಪ. ಏನು ಒಂದು ಹೆಚ್ಚು ಕಡಿಮೆ ಇದ್ರೂ ತಿಂತಾಳೆ.
ಬಟ್ ಎಲ್ಲರ ಮನೇಲೂ ಚಿಕ್ಕ ಮಕ್ಳಿದಾರಲ್ಲ ಅವ್ರದ್ದೇ ಒಂದು ಸ್ವಲ್ಪ ಈ ಊಟ ತಿಂಡಿಲಿ ನಖರ ಜಾಸ್ತಿ ಫ್ರೆಂಡ್ಸ್. ಅವ್ರ ಪಪ್ಪನ ಸಪೋರ್ಟ್ ಬೇರೆ ಜಾಸ್ತಿ ಇದೆ. ಅವಳು ಸ್ವಲ್ಪ ತಿನ್ನಲ್ಲ ಅಂತಂದ್ರೂ ಬೇಡ ಬಿಡು ಅವಳಿಗೆ ಇಷ್ಟ ಆಗಲ್ಲಂತೆ, ಬೇಡ ಬಿಡು ಅಂದ್ಬಿಡ್ತಾರೆ. ಹಾಗಾಗಿ ನಾನೇ ಒಂದು ಸ್ವಲ್ಪ ಜೋರು ಮಾಡಿ ತಿಂಡಿ ತಿನ್ನಿಸಿ ಕಳಿಸ್ತೀನಿ. ಇಲ್ಲಿ ಅವ್ರು ತಿಂಡಿ ಮಾಡ್ತಾಯಿದ್ದಾರೆ. ತಿಂಡಿ ಮಾಡಿಬಿಟ್ಟು ಸ್ಕೂಲಿಗೆ ಹೋದರು ಫ್ರೆಂಡ್ಸ್. ಇದು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ನಲ್ಲ ಅವತ್ತಿನ ದಿನ ಪಾಸ್ತಾ ಮಾಡಿದ್ದೆ. ಇದು ಪೆನ್ನೆ ಪಾಸ್ತಾ ಮತ್ತು ಮ್ಯಾಕ್ರೋನಿ ವೈಟ್ ಸಾಸ್ ಪಾಸ್ತಾ. ನಮ್ಮ ಹಿಮಂದು ಫೇವ್ರೆಟ್. ಒಂದು ವೀಕಿಂದ ಕೇಳ್ತಾಯಿದ್ದು ಮಮ್ಮಿ ಪಾಸ್ತಾ ಮಾಡಿಕೊಡಿ ಅಂತ. ಬಟ್ ನಾನು ಮಾಡ್ಕೊಡ್ತೀನಿ ತಡಿ ಪುಟ್ಟ ಅಂತ ಹೇಳ್ಬಿಟ್ಟು ಜಸ್ಟ್ ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಸೊ ಇವತ್ತು ಫ್ರೆಶ್ಶಾಗಿ ಬೆಣ್ಣೆ ತರಿಸಿದ್ದೆ ಫ್ರೆಂಡ್ಸ್. ಹಳ್ಳಿಯಿಂದ ಒಂದು 3 ಸೇರು ಎಮ್ಮೆ ಬೆಣ್ಣೆ ತರಿಸಿದ್ದೆ. ಹಾಗಾಗಿ ಆ ಬೆಣ್ಣೆ ಕಾಸೋದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಬೇಕಿತ್ತು, ಮನೆಯವ್ರು ತೊಗೊಂಬಂದಿದ್ರು. ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ, ಯಾಕಂದರೆ ನಾನು ನುಗ್ಗೆ ಸೊಪ್ಪನ್ನ ವೀಕ್ಲಿ 2 to 3 ಟೈಮ್ಸ್ ಯೂಸ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಗೊತ್ತು ನುಗ್ಗೆ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ ಅಂತ. ಆ್ಯಕ್ಚುಲಿ ಇವತ್ತು ಸತ ನಾನು ಏನು ಪಾಸ್ತಾ ಮಾಡಿದ್ದೆ, ಅವತ್ತು ಬೆಳಗ್ಗೆ ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳು ಬೇಳೆ ಹಾಕಿಬಿಟ್ಟು ಇದನ್ನು ಮಾಡಿದ್ದೆ, ಉತ್ಕ ಮಾಡಿದ್ದೆ. ಸೊ ಬಸ್ಸಾರು ಅಂತಾರಲ್ಲ ಅದನ್ನು ಮಾಡಿದ್ದೆ. ಸೊ ಹಾಗಾಗಿ ಅವತ್ತು ಓಕೆ ಇವತ್ತೆಲ್ಲ ಪ್ರೋಟೀನ್ ಬ್ಯಾಲೆನ್ಸ್ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ಇವರಿಗೆ ಫಾಸ್ಟ್ ಫುಡ್ ಮಾಡಿಕೊಟ್ಟಿದ್ದೆ ಮನೇಲಿ. ಪಾಸ್ತಾ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸದ್ಯದಲ್ಲೇ ನಾನು ಇನ್ನೊಂದು ಸತಿ ಪ್ರಾಪರಾಗಿ ಮಾಡಿದಾಗ ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್, ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.